Hi everyone, welcome back to my channel ಕಾಮರ್ಸ್ ಪಾಠ ವಿತ್ ರಶ್ಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಅಕೌಂಟಿಂಗ್ ರೂಲ್ಸ್ ಏನಿದೆ ದಟ್ ಈಸ್ ಗೋಲ್ಡನ್ ರೂಲ್ಸ್ ಅಂತ ಅಂದ್ಬಿಟ್ಟು ಪ್ರೀವಿಯಸ್ ಕ್ಲಾಸಲ್ಲಿ ಮೇಲ್ಮೇಲೆ ಏನು ಹೇಳಿದ್ದೆ ಅದನ್ನು ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ, ವಿತ್ ಎಕ್ಸಾಂಪಲ್ಸ್ನ ಮಾಡಿಸ್ತಾ ಹೋಗ್ತೇನೆ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಗೋಲ್ಡನ್ ರೂಲ್ಸ್ನ ನೀಟಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ಕಂಪ್ಲೀಟ್ ವಿಡಿಯೋನ ನೀವು ನೋಡ್ತಾ ಹೋದಾಗ ನಿಮಗೆ ಅಕೌಂಟಿಂಗ್ ಮಾಡೋದು ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬೋದು, ರೈಟ್? ಒನ್ಸ್ ಅಗೈನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಸ್, ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್. ಸೊ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ರೂಲ್ಸ್ ಆಫ್ ಅಕೌಂಟಿಂಗ್. ಇದು ತುಂಬಾ ಇಂಪಾರ್ಟೆಂಟ್ ಅಂತ ಯಾಕೆ ಕರಿತೀವಿ ಅಂತಂದರೆ, ನಾವು ಅಕೌಂಟಿಂಗ್ ಮಾಡಲಿಕ್ಕೆ ಲೈಕ್ ಲೆಡ್ಜರ್ ಆಗಿರ್ಬೋದು ಅಥವಾ ಜರ್ನಲ್ ಆಗಿರ್ಬೋದು, ಇದನ್ನು ಮಾಡಲಿಕ್ಕೆ ಅಥವಾ ಅಕೌಂಟಿಂಗ್ ಮೇಂಟೈನ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಈ ರೂಲ್ಸ್ನ ಅಪ್ಲೈ ಮಾಡ್ಕೊಂಡ್ಬಿಟ್ಟೆ ನಾವು ಮಾಡಬೇಕಾಗತ್ತೆ. ಅದರ್ವೈಸ್ ಏನಾಗುತ್ತೆ, ನಾವು ಮಾಡಿರೋ ಅಂಥ ಲೆಕ್ಕ ಅಥವಾ ಅಕೌಂಟಿಂಗ್ ಏನಿದೆ ಅದು ತಪ್ಪಾಗುತ್ತೆ. ಸೊ ಹಾಗಾಗಿ ಗೋಲ್ಡನ್ ರೂಲ್ಸ್ನ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಬೇಕಾಗತ್ತೆ. ಹಾಗೆಯೇ ಇದು ಪ್ರತಿಯೊಬ್ಬ ಸ್ಟೂಡೆಂಟ್ಸು ತಿಳ್ಕೊಬೇಕಾಗತ್ತೆ, ರೈಟ್? ಸೊ ಲೆಟ್ಸ್ ಕಮ್ ಟು ದ ಪಾಯಿಂಟ್. ಈ ಗೋಲ್ಡನ್ ರೂಲ್ಸ್ನಲ್ಲಿ ನಾವು 3 ಟೈಪ್ಸಲ್ಲಿ ಅಂದರೆ 3 ಟೈಪ್ಸ್ನಲ್ಲಿ ನಾವು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಒನ್ ಈಸ್ ಪರ್ಸ್ನಲ್ ಅಕೌಂಟು, ನೆಕ್ಸ್ಟು ರಿಯಲ್ ಅಕೌಂಟು, ನಾಮಿನಲ್ ಅಕೌಂಟ್. ಪರ್ಸ್ನಲ್ ಅಕೌಂಟ್ ರಿಲೇಟ್ಸ್ ಟು ವಾಟ್ ಅಂತ ಅಂದರೆ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಪರ್ಸ್ನಲ್ ಅಕೌಂಟ್ ರಿಲೇಟ್ಸ್ ಟು ದ ಪರ್ಸನ್. ಪರ್ಸನ್ ಅಂದರೆ ಯಾರು? ನ್ಯಾಚುರಲ್ ಪರ್ಸನ್ನು, ಆರ್ಟಿಫಿಷಿಯಲ್ ಪರ್ಸನ್ನು, ರೆಪ್ರೆಸೆಂಟೇಟಿವ್ ಆಫ್ ದ ಪರ್ಸನ್ ಅಂತ ಹೇಳ್ತೇವೆ, ರೈಟ್? ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ಡೀಟೇಲಾಗಿ ಹೇಳ್ತಾ ಹೋಗ್ತೇನೆ. ಸೆಕೆಂಡ್ ಟೈಪ್ಸ್ ಆಫ್ ಅಕೌಂಟ್ಸ್ ಅಂತ ಬಂದಾಗ ರಿಯಲ್ ಅಕೌಂಟ್ ಅಂತ ಹೇಳ್ತೇವೆ. ರಿಯಲ್ ಅಕೌಂಟ್ಸ್ ರಿಲೇಟ್ಸ್ ಟು ವಾಟ್ ಅಂತ ಅಂದರೆ, ಅಸೆಟ್ಸ್ಗೆ ಸಂಬಂಧ ಇರುತ್ತೆ. ಸೊ ಅಸೆಟ್ಸ್ ಅಂದರೆ ಯಾವುದಿರುತ್ತೆ? ಟ್ಯಾಂಜಿಬಲ್ ಅಸೆಟ್ಸ್ ಅಥವಾ ಇಂಟ್ಯಾಂಜಿಬಲ್ ಅಸೆಟ್ಸ್. ಇದನ್ನು ಕೂಡ ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ಡೀಟೇಲಾಗಿ ತಿಳ್ಕೊಳ್ತಾ ಹೋಗೋಣ. ಲಾಸ್ಟ್ ಟೈಪ್ಸ್ ಆಫ್ ಅಕೌಂಟ್ ಅಂತ ಬಂದಾಗ ನಾಮಿನಲ್ ಅಕೌಂಟ್ ಅಂತ ಕರಿತೀವಿ. ಲಾಸ್ಟ್ ಟೈಪ್ನಲ್ಲಿ ನಾಮಿನಲ್ ಅಕೌಂಟು ಯಾವುದೆಲ್ಲ ಕನ್ಸಿಡರ್ ಆಗುತ್ತೆ ಅಂತಂದರೆ, ಒಂದು ಎಕ್ಸ್ಪೆನ್ಸಸ್ಗೆ ಅಥವಾ ಇನ್ಕಮ್ಗೆ ಕನೆಕ್ಟೆಡ್ ಇರುತ್ತೆ ಅಂತ ಹೇಳ್ಬೋದು, ರೈಟ್? ಸೊ ಹಾಗಾದರೆ ರೂಲ್ಸ್ ಏನಿದೆ? ರೂಲ್ಸ್ ಹೇಳೋ ಪ್ರಕಾರ ಪರ್ಸ್ನಲ್ ಅಕೌಂಟ್ ಅಂತ ಬಂದಾಗ ನಮಗೆ ಆಲ್ರೆಡಿ ಗೊತ್ತಿದೆ ಪರ್ಸನ್ಗೆ ಸಂಬಂಧ ಇದೆ. ಸೊ ರೂಲ್ ಏನು ಹೇಳುತ್ತೆ? ಈಸಿ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಸೊ ಈ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅನ್ನೋದನ್ನ ನಾವು ಪ್ಲೇಸಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ, ಓಕೆ? ಸೊ ಇಟ್ಸ್ ಎ ಪ್ಲೇಸ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ಕೊಳ್ಳೋಣ. ಡೆಬಿಟ್ ಜಾಗದಲ್ಲಿ ರಿಸೀವರ್ನ ಕೂರಿಸ್ತೀವಿ. ಹೂ ಇಸ್ ದ ರಿಸೀವರ್? ಯಾರು ಇಸ್ಕೊಳ್ತಾನೆ ಅವನನ್ನು ರಿಸೀವರ್ ಅಂತ ಕರಿತೀವಿ. ಕ್ರೆಡಿಟ್ ಜಾಗದಲ್ಲಿ ಯಾರನ್ನು ಕೂರಿಸ್ತೇವೆ? ಗಿವರ್ ಅಂತಂದರೆ ಕೊಡೋನು, ರೈಟ್? ಸೊ ಕೊಡೋನ್ನ ನಾವೆಲ್ಲಿ ಕೂರಿಸ್ತೇವೆ? ಕ್ರೆಡಿಟ್ ಜಾಗದಲ್ಲಿ ಕೂರಿಸ್ತೇವೆ. ಸೊ ಹಾಗಾಗಿ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಕಷ್ಟನೇ ಆಗೋದಿಲ್ಲ. ಮತ್ತು ರಿವೈಸ್ ಮಾಡ್ಕೊಳ್ಳಿ, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್, ರೈಟ್? ಸೊ ನೆಕ್ಸ್ಟ್ ರಿಯಲ್ ಅಕೌಂಟ್ಸ್ ರಿಲೇಟ್ಸ್ ಟು ಅಸೆಟ್. ಸೊ ಅಸೆಟ್ ಆಗಿರೋದಕ್ಕೆ ನೋಡಿ ಈ ಪದಗಳು ಬರ್ತಾ ಹೋಗ್ತದೆ. ಏನು ಹೇಳುತ್ತೆ? ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಜಾಗಗಳಲ್ಲಿ ಏನೆಲ್ಲ ಕೂರಿಸ್ಬೋದು? ಒನ್ ಈಸ್ ಡೆಬಿಟ್, ವಾಟ್ ಕಮ್ಸ್ ಇನ್ ಏನೆಲ್ಲ ಒಳಗಡೆ ಬರ್ತಾ ಇದೆ ಅಂದರೆ ಅಸೆಟ್ಟು. ಯಾವುದೆಲ್ಲ ವಸ್ತುಗಳು ಅಸೆಟ್ ಅಥವಾ ವಸ್ತುಗಳಂತ ಹೇಳ್ಬೋದು. ಸೊ ಯಾವೆಲ್ಲ ವಸ್ತುಗಳು ಒಳಗಡೆ ಬರ್ತಾ ಇದೆ, ಇನ್ ಬರ್ತಾ ಇದೆ, ಅದನ್ನು ಡೆಬಿಟ್ ಜಾಗದಲ್ಲಿ ಕೂರಿಸ್ತೇವೆ. ಯಾವೆಲ್ಲ ವಸ್ತುಗಳು ಹೊರಗೆ ಹೋಗ್ತಾ ಇದೆ, ಔಟ್, ಬಿಸ್ನೆಸ್ಸಿಂದ ಹೊರಗಡೆ ಹೋಗ್ತಾ ಇದೆ, ಅದನ್ನು ಕ್ರೆಡಿಟ್ ಜಾಗದಲ್ಲಿ ಕೂರಿಸ್ತೇವೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ರಿಯಲ್ ಅಕೌಂಟ್. ನಾಮಿನಲ್ ಅಕೌಂಟ್ ಏನು ಹೇಳುತ್ತೆ? ಇಟ್ಸ್ ರಿಲೇಟೆಡ್ ದ ಆಲ್ರೆಡಿ ನಮಗೆ ಗೊತ್ತಿರೋಂಗೆ ಎಕ್ಸ್ಪೆನ್ಸಸ್ಗೆ ಸಂಬಂಧ ಇದೆ, ಅದೇ ರೀತಿ ಇನ್ಕಮ್ಗೆ ಸಂಬಂಧ ಇದೆ, ರೈಟ್? ಸೊ ಹಾಗಾದರೆ ಡೆಬಿಟ್ ಜಾಗದಲ್ಲಿ ಏನು ಕೂರಿಸ್ತೀವಿ? ಎಲ್ಲ ಥರದ ಎಕ್ಸ್ಪೆನ್ಸಸ್ಸು ಅಥವಾ ಲಾಸಸ್ನ ಕೂರಿಸ್ತೇವೆ. ಬಿಸ್ನೆಸ್ನಲ್ಲಿ ಯಾವೆಲ್ಲ ಎಕ್ಸ್ಪೆನ್ಸಸ್ ಆಗುತ್ತೆ, ಖರ್ಚುಗಳಾಗುತ್ತೆ, ಅದನ್ನೆಲ್ಲ ನಾವು ಯಾವ ಜಾಗದಲ್ಲಿ ಕೂರಿಸ್ತೇವೆ? ಡೆಬಿಟ್ ಜಾಗದಲ್ಲಿ ಕೂರಿಸ್ತೇವೆ. ಸೊ ಕ್ರೆಡಿಟ್ ಜಾಗದಲ್ಲಿ ಯಾವುದನ್ನು ಕೂರಿಸ್ತೇವೆ? ಎಲ್ಲ ಥರದ ಇನ್ಕಮ್ಸು ಅಥವಾ ಗೈನ್ಸ್ಗಳನ್ನ ಅಲ್ಲಿ ಕೂರಿಸ್ತೇವೆ, ಅಲ್ಲಿ ಕ್ರೆಡಿಟ್ ಜಾಗದಲ್ಲಿ ಕೂರಿಸ್ತೇವೆ. ಒಂದು ಸೆಕೆಂಡ್ ರಿಕಾಲ್ ಮಾಡೋಣ ರೂಲ್ನ. ಪರ್ಸ್ನಲ್ ಅಕೌಂಟ್ ರೂಲ್ ಏನು ಹೇಳುತ್ತೆ? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ರಿಯಲ್ ಅಕೌಂಟ್ ರೂಲ್ಸ್ ಏನು ಹೇಳುತ್ತೆ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ನಾಮಿನಲ್ ಅಕೌಂಟ್ ರೂಲ್ಸ್ ಏನು ಹೇಳುತ್ತೆ? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೈನ್ಸ್.
ಓಕೆ. ಸೊ ಹಾಗಾದ್ರೆ ರಿಯಲ್ ಅಕೌಂಟ್ ಬಗ್ಗೆ ಡೀಟೇಲಾಗಿ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ರಿಯಲ್ ಅಕೌಂಟ್ ಅಂತ ಅಂದಾಗ ಆಲ್ರೆಡಿ ಹೇಳಿದ್ದೇನೆ, ರಿಲೇಟೆಡ್ ಟು ದ ಅಸೆಟ್ಸ್ ಅಂತ ಹೇಳಿದೆ. ಸೊ ಅಸೆಟ್ಸ್ನ ನಾವೇನು ಮಾಡ್ತೀವಿ, ಎರಡು ಕ್ಲಾಸಿಫೈ ಮಾಡ್ತೀವಿ, ಎರಡು ಭಾಗಗಳಾಗಿ ಮಾಡ್ತೇವೆ. ಒಂದು ಟ್ಯಾಂಜಿಬಲ್ ಅಸೆಟ್ಸು, ಇನ್ನೊಂದು ಇಂಟ್ಯಾಂಜಿಬಲ್ ಅಸೆಟ್ಸು. ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಅಂದರೆ ಏನು, ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಏನು? ಟ್ಯಾಂಜಿಬಲ್ ಅಸೆಟ್ಸ್ ಅಂತಂದರೆ ಹೆಸರೇ ಹೇಳೋ ಪ್ರಕಾರ ಅಥವಾ ನಮಗೆ ಗೊತ್ತಿರೋ ಮಟ್ಟಿಗೆ ಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಕಣ್ಣಿಗೆ ಕಾಣುವಂಥದ್ದು, ಟಚ್ ಮಾಡುವಂಥದ್ದು, ಫೀಲ್ ಮಾಡೋ ಅಂಥದ್ದನ್ನ ನಾವು ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೇವೆ. ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಯಾವುದನ್ನು ಕರಿತೇವೆ ಅಂತಂದರೆ ವಿ ಕಾಂಟ್ ಏಬಲ್ ಟು ಸಿ, ನಮ್ಮ ಕೈಯಲ್ಲಿ ನೋಡಲಿಕ್ಕಾಗಲ್ಲ, ಟಚ್ ಮಾಡಲಿಕ್ಕಾಗಲ್ಲ ಅಂಥ ಅಸೆಟ್ನ ನಾವು ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ಲು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತಾ ಹೋಗ್ತೇನೆ. ಒನ್ಸ್ ಅಗೇನ್ ರೂಲ್, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್, ರೈಟ್? ಸೊ ಟ್ಯಾಂಜಿಬಲ್ ಅಸೆಟ್ಸ್ ಆರ್ ದೋಸ್ ಅಸೆಟ್ಸ್ ವಿಚ್ ಕ್ಯಾನ್ ಬಿ ಟಚ್ ಆ್ಯಂಡ್ ಫೀಲ್, ಲೈಕ್ ಕಾರ್, ಬಿಲ್ಡಿಂಗ್, ಕ್ಯಾಶ್, ಮೆಷಿನ್ಸ್, ರೈಟ್? ಫರ್ನಿಚರ್, ಕಂಪ್ಯೂಟರ್. ಸೊ ಇವನ್ನೆಲ್ಲ ಕೂಡ, ಲ್ಯಾಂಡ್, ಇವೆಲ್ಲವೂ ಕೂಡ ನಾವೇನಂತ ಕರಿಬೋದು, ಟಚ್ ಮಾಡ್ಬೋದು, ಫೀಲ್ ಮಾಡ್ಬೋದು, ಅಂಥದನ್ನು ಟ್ಯಾಂಜಿಬಲ್ ಅಂತ ಕರಿತೀವಿ, ರೈಟ್? ಸೊ ಹಾಗಾದ್ರೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಯಾವುದು? ಟ್ರೇಡ್ ಮಾರ್ಕ್ಸ್ ಅಂದರೆ ಹೆಸರುಗಳನ್ನ ಟ್ರೇಡ್ ಮಾರ್ಕ್ಸ್. ಇದನ್ನು ನಾವು ಮೆಕ್ಡಾನಲ್ಡ್ಸ್ ಎಕ್ಸಾಂಪಲ್ ತಗೋಬೋದು. ಈ ಟ್ರೇಡ್ ಮಾರ್ಕ್ಸ್ ಏನಿದೆ ಇದನ್ನು ನಾವು ಅಸೆಟ್, ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೀವಿ. ಕಾಪಿರೈಟ್ಸ್, ಯಾವುದಾದ್ರೂ ಒಂದು ಬುಕ್ಕಿಗೆ ನಾವು ಕಾಪಿರೈಟ್ಸ್ನ ತಗೊಂಡಾಗ ಏನಿದೆ ರೈಟ್ಸ್ ಏನಿದೆ ಅದನ್ನು ತಗೊಂಡಾಗ ಅಂಥ ಅಸೆಟ್ನ, ಅದಕ್ಕೆ ಆದಂಥ ಬೆಲೆ ಇರುತ್ತೆ. ಸೊ ಆ ಇರೋವಂಥ ಅಸೆಟ್ನ ನಾವೇನಂತ ಕರಿತೀವಿ, ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೀವಿ. ಅದೇ ರೀತಿ ಪೇಟೆಂಟ್ಸ್ ಆಗಿರ್ಬೋದು ಅಥವಾ ಗುಡ್ವಿಲ್ ಅಂತ ಆಗಿರ್ಬೋದು, ಇವು ಎಲ್ಲವೂ ಕೂಡ ಎಲ್ಲಿಗೆ ಬರುತ್ತೆ, ಇಂಟ್ಯಾಂಜಿಬಲ್ ಅಸೆಟ್ಸ್. ಈ ಅಸೆಟ್ಸ್ಗೆ ಅದರದೇ ಆದಂಥ ವ್ಯಾಲ್ಯೂಸ್ ಇದೆ. ವಾಟ್ ಯು ಮೀನ್ ಬೈ ಅಸೆಟ್ಸ್? ಒನ್ಸ್ ಅಗೇನ್, ಅಸೆಟ್ಸ್ ಈಸ್ ನಥಿಂಗ್ ಬಟ್ whatever the company or business owns, that will be called as an assets ಅಂತ ಹೇಳ್ತೀವಿ. ಅಂದರೆ ಸಿಂಪಲಾಗಿ ಕಾಮನ್ ಮ್ಯಾನಿಗೆ ಹೇಳಬೇಕಂತಂದರೆ ಅಸೆಟ್ ಯಾವುದೆಲ್ಲ ಬಿಸ್ನೆಸ್ಸು ತನ್ನ ಸ್ವಂತಕ್ಕೇನಿರುತ್ತೆ ಅದನ್ನು ನಾವು ಅಸೆಟ್ಸ್ ಅಂತ ಕರಿತೀವಿ. ಅದಕ್ಕೆ ಬೆಲೆ ಇರೋವಂಥದ್ದೇನಿದೆ ಅದನ್ನು ನಾವು ಅಸೆಟ್ಸ್ ಅಂತ ಕರಿತೀವಿ. ಹಾಗಾದರೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಬಂದಾಗ, ಕಾಪಿರೈಟ್ಸ್ ಅಂತ ಬಂದಾಗ, ಅಥವಾ ಪೇಟೆಂಟ್ಸ್ ಅಂತ ಬಂದಾಗ, ಟ್ರೇಡ್ ಮಾರ್ಕ್ಸ್ ಅಂತ ಬಂದಾಗ, ಅದೇ ರೀತಿ ಗುಡ್ವಿಲ್ ಅಂತ ಬಂದಾಗ, ದೇ ಆರ್ ಆಲ್ ಹ್ಯಾವಿಂಗ್ ದ ವ್ಯಾಲ್ಯೂ, ರೈಟ್? ಸೊ ಬಟ್ ವಿ ಕಾಂಟ್ ಏಬಲ್ ಟು ಟಚ್, ಸಿ, ರೈಟ್? ಸೊ ಅಂಥ ಅಸೆಟ್ಸ್ನ ನಾವೇನಂತ ಕರಿತೀವಿ, ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಒಂದು ಎಕ್ಸಾಂಪಲ್ ಮಾಡ್ಕೊಳ್ಳೋಣ ರಿಯಲ್ ಅಕೌಂಟ್ ರೂಲ್ ಪ್ರಕಾರ. ವಾಟ್ ಯು ಮೀನ್ ಬೈ, ರೂಲ್ ಏನು ಹೇಳುತ್ತೆ, ಯಾವುದ್ರದ್ದು? ರಿಯಲ್ ಅಕೌಂಟ್ದು. ಡೆಬಿಟ್ ವಾಟ್ comes in, credit what goes out. ಓಕೆ. ಸೊ ಇದು ಅರ್ಥ ಆಗಿತ್ತು ಅಂದರೆ, ರೂಲ್ ಅರ್ಥ ಆಗಿತ್ತು ಅಂದರೆ ಇದನ್ನು ಜನರಲೈಸ್ ಮಾಡ್ಬೋದು, ರೂಲ್ ಪ್ರಕಾರ ಅಪ್ಲೈ ಮಾಡ್ಬೋದು. ಸೊ ಪರ್ಚೇಸ್ ಆನ್ 15th April 2025 ಪರ್ಚೇಸ್ಡ್ ಫರ್ನಿಚರ್ ಆಫ್ ₹50,000 ಇನ್ ಕ್ಯಾಶ್. ಏನಾಗಿದೆ, ಪರ್ಚೇಸ್ ಆಗಿದೆ. ಏನು? ಫರ್ನಿಚರ್. ಇದೇನಿದು? ಅಸೆಟ್ಟು, ಕರೆಕ್ಟ್? ಸೊ ಅಸೆಟ್ಟು ಪರ್ಚೇಸ್ ಆಗಿದೆ, ರೈಟ್? ಸೊ ಅಲ್ಲಿಗೆ ಇದು ರಿಯಲ್ ಅಕೌಂಟಿಗೆ ಬರುತ್ತೆ. ಪರ್ಚೇಸ್ಡ್ ಫರ್ನಿಚರ್ ಆಫ್ ₹5,000 ಇನ್ ಕ್ಯಾಶ್. ಇದು ಕೂಡ ನಮಗೇನಿದು ರಿಯಲ್ ಅಕೌಂಟ್ಗೆ ಸಂಬಂಧ ಇದೆ, ರೈಟ್? ಸೊ ಇದರಲ್ಲಿ ಯಾವುದು ಬರ್ತಾ ಇದೆ, ಯಾವುದು ಹೋಗ್ತಾ ಇದೆ? ಪರ್ಚೇಸ್ಡ್ ಫರ್ನಿಚರ್ ಅಂತಂದರೆ ಬರ್ತಾ ಇರೋದು ಯಾವುದು? ಫರ್ನಿಚರು. ಸೊ ಫರ್ನಿಚರ್ ಅಕೌಂಟ್ ಪರ್ಚೇಸ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಫರ್ನಿಚರು ಬಿಸ್ನೆಸ್ ಒಳಗಡೆ ಬರ್ತಾ ಇದೆ. ಹಾಗಾಗಿ ಇದನ್ನು ಯಾವ ಜಾಗದಲ್ಲಿ ಕೂರಿಸ್ತೇವೆ? ಡೆಬಿಟ್ ಜಾಗದಲ್ಲಿ ಕೂರಿಸ್ತೇವೆ. ಯಾವ ಜಾಗದಲ್ಲಿ? ಡೆಬಿಟ್ ಜಾಗದಲ್ಲಿ ಕೂರಿಸ್ತೇವೆ. 2, ಹೊರಗೆ ಹೋಗ್ತಿರೋ ಅಂಥದ್ದು ಯಾವುದು? ಕ್ಯಾಶ್, ರೈಟ್? ಟು ಕ್ಯಾಶ್ ಅಕೌಂಟ್, ಕ್ರೆಡಿಟ್ ಜಾಗದಲ್ಲಿ ಕೂರಿಸ್ತೇವೆ. ಇದನ್ನೇನು ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಇಟ್ಸ್ ಶುಡ್ ಬಿ ಅಂಡರ್ಸ್ಟುಡ್. ಡೆಬಿಟ್ನ ನಾವು ಮೆನ್ಷನ್ ಮಾಡಿದ್ದೀವಿ ಅಂದರೆ ಇಟ್ ಶುಡ್ ಬಿ ಇನ್ ಕ್ರೆಡಿಟ್, ದಟ್ ಈಸ್ ಟು ಕ್ಯಾಶ್ ಅಕೌಂಟ್ ಅಂತ ಹೇಳ್ತೇವೆ. ಕ್ಲಿಯರ್? ಸೊ ಈ ರೀತಿಯಾಗಿ ರೂಲ್ಸ್ನ ಅಪ್ಲೈ ಮಾಡಿಕೊಂಡಾಗ ನಿಮಗೆ ಅರ್ಥ ಆಗ್ತದೆ. ಸೊ ನೆಕ್ಸ್ಟ್ ಈಸ್ ಪರ್ಸ್ನಲ್ ಅಕೌಂಟ್. ಪರ್ಸ್ನಲ್ ಅಕೌಂಟ್ಸ್ ರಿಲೇಟೆಡ್ ಟು ದ ಪರ್ಸನ್ ಅಂತಂದರೆ ವ್ಯಕ್ತಿ ಅಂತ ಬಂದಾಗ ನ್ಯಾಚುರಲ್ ಪರ್ಸನು, ಆರ್ಟಿಫಿಷಿಯಲ್ ಪರ್ಸನು, ರೆಪ್ರೆಸೆಂಟೇಟಿವ್ ಆಫ್ ದ ಪರ್ಸನು. ಸೊ ರೂಲ್ ಏನು ಹೇಳುತ್ತೆ? ಡೆಬಿಟ್ ರಿಸೀವರ್, ಕ್ರೆಡಿಟ್ ಗಿವರ್ ಅಂತ ಹೇಳುತ್ತೆ. ಹಾಗಾದ್ರೆ ನ್ಯಾಚುರಲ್ ಪರ್ಸನ್ ಅಂತಂದರೆ ಯಾರು? ಒನ್ ಹೂ ಹ್ಯಾಸ್ ಸೋಲ್. ಯಾರ ಹತ್ರ ಸೋಲ್ ಇರುತ್ತೆ, ಮನಸ್ಸು ಅನ್ನೋದಿರುತ್ತೆ, ಅಂಥ ವ್ಯಕ್ತಿನ ನಾವು ನ್ಯಾಚುರಲ್ ಪರ್ಸನ್ ಅಂತ ಕರಿತೀವಿ, ರೈಟ್? ಸೊ ಹಾಗಾದರೆ ಯಾರು? ರಾಜೂಸ್ ಅಕೌಂಟು, ಮಂಜೂಸ್ ಅಕೌಂಟು, ಶ್ವೇತಾಸ್ ಅಕೌಂಟ್ ಆ್ಯಂಡ್ ಸೀಮಾಸ್ ಅಕೌಂಟ್.
ಸೊ ಇವರೆಲ್ಲ ನೋಡಿದಾಗ ವ್ಯಕ್ತಿಗಳು, ನ್ಯಾಚುರಲ್ ಆಗಿರುವಂಥ ವ್ಯಕ್ತಿಗಳು, ರೈಟ್. ಸೊ ಹಾಗಾಗಿ ದೇ ಆರ್ ಆಲ್ ಕಮ್ ಅಂಡರ್ ದ ನ್ಯಾಚುರಲ್ ಪರ್ಸನ್. ಸೊ ನೆಕ್ಸ್ಟ್ ಆರ್ಟಿಫಿಷಿಯಲ್ ಪರ್ಸನ್ ಕ್ರಿಯೇಟೆಡ್ ಬೈ ಲಾ, ಅಥವಾ ಪರ್ಸನ್ನೇ ಮಾಡಿರೋವಂಥದ್ದನ್ನ ನಾವೇನಂತ ಕರಿತೀವಿ, ಆರ್ಟಿಫಿಷಿಯಲ್ ಪರ್ಸನ್. ಲೈಕ್ ಜಿಯೋ ಆಗಿರ್ಬೋದು, ಟಾಟಾ ಆಗಿರ್ಬೋದು, ಇಟ್ಸ್ ಎ ಕಂಪನೀಸ್ ನೇಮ್. ಸೊ ಕಂಪನೀಸ್ ಹ್ಯಾವ್ ದೇರ್ ಲೀಗಲ್ ಎಂಟಿಟಿ ಐಡೆಂಟಿಫಿಕೇಷನ್. ಸೊ ಹಾಗಾಗಿ ಅದನ್ನು ಆರ್ಟಿಫಿಷಿಯಲ್ ಪರ್ಸನ್ ಅಂತ ಕರಿತೀವಿ. ಏಷ್ಯನ್ ಪೇಂಟ್ಸ್, ಡಾಬರ್, SBI, LIC, ಕೆನರಾ ಬ್ಯಾಂಕ್, ಸೊ ದೀಸ್ ಆರ್ ಆಲ್ ಕಮ್ ಅಂಡರ್ ದಿ ಆರ್ಟಿಫಿಷಿಯಲ್ ಪರ್ಸನ್. Representative of the person, one who represented the particular group. ಸೊ ಪರ್ಟಿಕ್ಯುಲರ್ ಗ್ರೂಪ್ನ ಯಾವುದೆಲ್ಲ ರೆಪ್ರೆಸೆಂಟ್ ಮಾಡುತ್ತೆ ಅದನ್ನು ನಾವು ಎಲ್ಲಿ ಕನ್ಸಿಡರ್ ಮಾಡ್ತೀವಿ, ರೆಪ್ರೆಸೆಂಟೇಟಿವ್ ಆಫ್ ದ ಪರ್ಸನ್ನ ಕನ್ಸಿಡರ್ ಮಾಡ್ತೀವಿ. ಎಕ್ಸಾಂಪಲ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿನ ತಗೊಳ್ಳೋಣ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂದ್ರೇನು? ಔಟ್ಸ್ಟ್ಯಾಂಡಿಂಗ್ ಅಂತಂದರೆ ಸ್ಯಾಲರಿ ಪೇಯಬಲ್ ಅಂತ ಹೇಳ್ಬೋದು. ಪೇಯಬಲ್ ಅಂತಂದರೆ ಕೊಡೋದು ಬಾಕಿ ಇದೆ, ಅಂದರೆ ಔಟ್ಸ್ಟ್ಯಾಂಡಿಂಗ್ ಅಂದರೆ ಕೊಡೋದು ಬಾಕಿ ಇದೆ. ಯಾರಿಗೆ ಕೊಡೋದು ಬಾಕಿ ಇದೆ? ಸ್ಯಾಲರಿ ಈಸ್ ನಥಿಂಗ್ ಬಟ್ ಎನ್ ಎಕ್ಸ್ಪೆನ್ಸಸ್. ಯಾರಿಗೆ ಕೊಡೋದು ಬಾಕಿ ಇದೆ? ಕೊಡೋದು ಬಾಕಿ ಇರೋದು ಎಂಪ್ಲಾಯೀಸ್ಗೆ. ಸೊ ಎಂಪ್ಲಾಯೀಸ್ ಯಾರು? ಪರ್ಸನ್ನು. ಸೊ ಪರ್ಸನ್ ಅಂತ ಬಂದಾಗ ಅವನು, ಈ ಪರ್ಸನ್ ಅನ್ನೋದು ಇಂಡೈರೆಕ್ಟಾಗಿ ಕನೆಕ್ಟ್ ಇದ್ದಾನೆ. ಸೊ ಹಾಗಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ, ಈ ಪರ್ಟಿಕ್ಯುಲರ್ ಗ್ರೂಪ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ, ರೈಟ್. ಸೊ ಕಮಿಷನ್ ಅಂತ ಬಂದಾಗ ಡ್ಯೂ ಇದೆ ಅಂತ ಅಂದಾಗ ಇಟ್ಸ್ ನಥಿಂಗ್ ಬಟ್ ಕಮಿಷನ್ ಪೇಯಬಲ್. ಸೊ ಕಮಿಷನ್ ಯಾರಿಗೆ ಕೊಡ್ತೀರಿ? ಇಂಡೈರೆಕ್ಟ್ಲಿ ಏಜೆಂಟ್ಗೆ ಕೊಡಬೇಕಾಗಿದೆ, ರೈಟ್. ಸೊ ಏಜೆಂಟ್ ಯಾರು? ಮತ್ತು ಅಗೇನ್ ಹೀ ಈಸ್ ಎ ಪರ್ಸನ್, ಹೀ ಈಸ್ ಕಮ್ ಅಂಡರ್ ದಿ ರೆಪ್ರೆಸೆಂಟೇಟಿವ್ ಆಫ್ ದ ಪರ್ಸನ್ ಅಂತ ಹೇಳ್ಬೋದು. ಹೋಪ್ಫುಲಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ರೂಲ್ಸ್ನ. ಸೊ ಒನ್ಸ್ ಅಗೇನ್ ಪರ್ಸ್ನಲ್ ಅಕೌಂಟ್ ರೂಲ್ಸ್ ಏನು ಹೇಳುತ್ತೆ? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಸೊ ಇಲ್ಲಿ ಒಂದು ಟ್ರಾನ್ಸಾಕ್ಷನ್ ನೋಡೋಣ. 8th June 2025ನಲ್ಲಿ ಪರ್ಚೇಸ್ಡ್ ಎ ಮೆಷಿನರಿ ಆಫ್ ₹2 lakhs ಫ್ರಮ್ ವಸಂತ್ ಆನ್ ಕ್ರೆಡಿಟ್ ಅಂತ ಇದೆ. ಓಕೆ, ಮೆಷಿನರಿ ಪರ್ಚೇಸ್ ಆಗಿದೆ. ಯಾರಿಂದ? ವಸಂತಿಂದ. ಯಾವ ಬೇಸ್ ಮೇಲೆ? ಕ್ರೆಡಿಟ್ ಬೇಸ್ ಮೇಲೆ ಆಗಿದೆ. ಸೊ ಕ್ರೆಡಿಟ್ ಬೇಸ್ ಮೇಲೆ ಆಗಿದೆ ಅನ್ನೋದಾದರೆ ಹಾಗಾದರೆ ಎಂಟ್ರಿ ಯಾವ ಥರ ಪಾಸ್ ಮಾಡ್ತೀರಿ? ಮೆಷಿನರಿ ಒಳಗಡೆ ಬರ್ತಾ ಇದೆ, ರೈಟ್. ಸೊ ಮೆಷಿನರಿ ಅಂತ ಬಂದಾಗ ಇಲ್ಲೇನಾಯಿತು? ರಿಯಲ್ ಅಕೌಂಟ್ಗೆ ಬಂತು. ಓಕೆ, ನೋಡಿದ ತಕ್ಷಣ ಹೇಳ್ಬೋದು. ಸೊ ಮೆಷಿನರಿ ಈಸ್ ಅನ್ ಅಸೆಟ್, ಕ್ಲಿಯರ್. ವಸಂತ್ ಅನ್ನೋನೇನು ಬಂದ? ವ್ಯಕ್ತಿ ಬಂದ. ಸೊ ಅಲ್ಲಿಗೆ ಪರ್ಸನ್ಗೆ ಬಂದ. ಪರ್ಸನ್ ಯಾವುದಕ್ಕೆ ರಿಲೇಟೆಡ್ ಇದೆ? ಪರ್ಸ್ನಲ್ ಅಕೌಂಟ್ಗೆ ಸಂಬಂಧ ಇದೆ, ರೈಟ್. ಸೊ ಪರ್ಸ್ನಲ್ ಅಕೌಂಟ್ ರೂಲ್ಸ್ ಏನು ಹೇಳುತ್ತೆ? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಸೊ ವಸಂತ್ ಇಲ್ಲಿ ರಿಸೀವರ್ ಆಗಿದಾನಾ, ಗಿವರ್ ಆಗಿದಾನಾ? ಆಬ್ವಿಯಸ್ಲಿ ಪರ್ಚೇಸ್ ಆಗಿದೆ ಮೆಷಿನರಿ. ಯಾರಿಂದ? ಫ್ರಮ್ ವಸಂತಿಂದ. ಸೊ ಫ್ರಮ್ ವಸಂತ್ ಅಂದರೆ ಹೀ ಈಸ್ ಎ ರಿಸೀವರ್ ಆರ್ ಎ ಗಿವರ್? 100% ಹೀ ಈಸ್ ಎ ಗಿವರ್, ರೈಟ್. ಸೊ ಹಾಗಾದ್ರೆ ರೂಲ್ಸ್ ಪ್ರಕಾರ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಜಾಗದಲ್ಲಿ ಯಾರನ್ನ ಕೂರಿಸ್ತೀವಿ? ವಸಂತನ ಕೂರಿಸ್ತೀವಿ. ಸೊ ಇಲ್ಲೇನು ಮಾಡ್ತೀವಿ ನಾವು? ನಾರ್ಮಲಿ ಮೆಷಿನರಿ ಬಂದಿದೆ, ಕ್ರೆಡಿಟ್ ಬೇಸ್ ಮೇಲೆ ಬಂದಿದೆ. ಸೊ ಕ್ರೆಡಿಟ್ ಆಗಲಿ ಏನೇ ಆಗಲಿ, ಮೆಷಿನರಿ ಬಂದಿದೆ, ಇಟ್ಸ್ ಕಮ್ ಅಂಡರ್ ದಿ ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ ರೂಲ್ಸ್ ಪ್ರಕಾರ ಏನು ಹೇಳ್ತೀವಿ? ರಿಯಲ್ ಅಕೌಂಟ್ ರೂಲ್ಸ್ ಪ್ರಕಾರ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಅದ್ರ ಪ್ರಕಾರ ಮೆಷಿನರಿ ಏನಾಗಿದೆ? ಬರ್ತಾ ಇದೆಯೋ ಹೋಗ್ತಾ ಇದೆಯೋ? 100% ಬರ್ತಾ ಇದೆ. ಸೊ ಮೆಷಿನರಿ ಅಕೌಂಟ್ ಡೆಟಾರ್ ಟು ಯಾವುದು ವಸಂತ್ಸ್ ಅಕೌಂಟ್. ಕ್ಲಿಯರಾ? ಸೊ ಇನ್ನೊಂದ್ಸರಿ ಹೇಳ್ತೀನಿ, ನೋಡ್ತಾ ಹೋಗಿ, ಕನ್ಫ್ಯೂಸ್ ಆಗಬೇಡಿ. ಪರ್ಚೇಸ್ಡ್ ಮೆಷಿನರಿ ಅಂತ ಬಂದಾಗ ನಾವು ಇದೇನಂತ ಕರಿತೀವಿ? ಅಸೆಟ್ ಅಂತ ಬಂದಾಗ ಎಲ್ಲಿಗೆ ಹೋಗುತ್ತೆ? ರಿಯಲ್ ಅಕೌಂಟ್ಗೆ ಹೋಗುತ್ತೆ. ವಸಂತ್ ಅಂತ ಬಂದಾಗ ಪರ್ಸನ್ಗೆ ಬರ್ತಾನೆ, ಪರ್ಸನ್ ಆಗ್ತಾನೆ. ಅದು ಯಾವ ಅಕೌಂಟ್ಗೆ? ಪರ್ಸ್ನಲ್ ಅಕೌಂಟ್ಗೆ.
ಓಕೆ, ರೂಲ್ ಇಲ್ಲಿ ಎರಡೂ ಅಪ್ಲೈ ಆಗುತ್ತೆ. ಹೆಂಗೆ ಅಪ್ಲೈ ಆಗುತ್ತೆ ಅಂತಂದಾಗ ಮೆಷಿನರಿ ಅಂತ ಬಂದಾಗ ಅಸೆಟ್ಟು ರಿಯಲ್ ಅಕೌಂಟ್ ಪ್ರಕಾರ ಡೆಬಿಟ್ ವಾಟ್ ಕಮ್ಸ್ ಇನ್ ಅಂತ ಆಗಿರೋದ್ರಿಂದ, ಸೊ ಮೆಷಿನರಿ ನಾವು ಪರ್ಚೇಸ್ ಮಾಡ್ತಿದ್ದೀವಿ, ನಮಗೆ ಒಳಗಡೆ ಬರ್ತಾ ಇದೆ. ಸೊ ಹಾಗಾಗಿ ಮೆಷಿನರಿ ಅಕೌಂಟು ಯಾವ ಜಾಗದಲ್ಲಿರುತ್ತೆ, ಡೆಬಿಟಲ್ಲಿರುತ್ತೆ. ಸೊ ಕ್ರೆಡಿಟಲ್ಲಿ ಯಾವುದಿರುತ್ತೆ, ಅಲ್ಲಿಗೆ ಪರ್ಸ್ನಲ್ ಅಕೌಂಟ್ ರೂಲ್ ಅಪ್ಲೈ ಆಗುತ್ತೆ. ಈಸ್ ಎ ಗಿವರ್. ಸೊ ಹಾಗಾಗಿ ವಸಂತ್ಸ್ ಅಕೌಂಟ್, ವಸಂತ್ ಕ್ರೆಡಿಟ್ ಆಗುತ್ತೆ. ಸೊ ಹೋಪ್ಫುಲಿ ಇದನ್ನು ಅರ್ಥ ಆಯಿತು ಅಂದ್ಕೊಳ್ತೀನಿ. ಇನ್ನೊಂದು ನಿಮಗೆ, ಯಾಕೆಂದರೆ ಇಲ್ಲಿ ಕನ್ಫ್ಯೂಷನ್ ಆಗೋದಾದರೆ ರಿಯಲ್ ಅಕೌಂಟು ಬಂದಿದೆ, ಪರ್ಸ್ನಲ್ ಅಕೌಂಟು ಬಂದಿದೆ. ಇನ್ನೊಂದು 9th June 2025 ಪೇ ಟು ವಸಂತ್ 1,50,000 ಇನ್ ಕ್ಯಾಶ್. ಇಲ್ಲೂ ಕೂಡ ಸೇಮ್, ಕ್ಯಾಶ್ ಈಸ್ ಎ ಯಾವುದದು ರಿಯಲ್ ಅಕೌಂಟು ಬಿಕಾಸ್ ಅಸೆಟ್ಟು, ರೈಟ್. ವಸಂತ್ ಈಸ್ ಎ ಪರ್ಸ್ನಲ್ ಅಕೌಂಟು. ಈಗ ಇದನ್ನು ಅಪ್ಲೈ ಮಾಡಿ. ಸೊ ಪೇ ಟು ವಸಂತ್ ಅಂದರೆ ಹೂ ಇಸ್ ದ ರಿಸೀವರ್? ಸೊ ರಿಸೀವರ್ ಇಸ್ ಎ ವಸಂತ್. ವಾಟ್ ಗೋಸ್ ಔಟ್? ಕ್ಯಾಶ್ ಈಸ್ ಗೋಸ್ ಔಟ್, ರೈಟ್. ಸೊ ನಾವು ಕ್ಯಾಶ್ನ ಕೊಡ್ತಾ ಇದ್ದೀವಿ ಯಾರಿಗೆ? ವಸಂತ್ಗೆ. ಸೊ ಕ್ಯಾಶು ಬರ್ತಾ ಇದೆಯೋ ಹೋಗ್ತಾ ಇದೆಯೋ? 100% ಹೋಗ್ತಾ ಇದೆ. ರಿಯಲ್ ಅಕೌಂಟ್ ರೂಲ್ಸ್ ಪ್ರಕಾರ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಹಾಗಾಗಿ ಕ್ಯಾಶ್ ಅಕೌಂಟ್ನ ನಾವೆಲ್ಲಿ ಕೂರಿಸ್ತೀವಿ? ಕ್ರೆಡಿಟ್ ಜಾಗದಲ್ಲಿ ಕೂರಿಸ್ತೇವೆ. ಡೆಬಿಟ್ ಜಾಗದಲ್ಲಿ ಏನಂತ ಯಾವುದನ್ನು ಕೂರಿಸ್ತೇವೆ ಅಂತಂತಂದರೆ, ಪರ್ಸ್ನಲ್ ಅಕೌಂಟ್ ರೂಲ್ಸ್ ಪ್ರಕಾರ ಡೆಬಿಟ್ ದ ರಿಸೀವರ್, ವಸಂತೇನೋ ರಿಸೀವರ್ ಆಗಿರ್ತಾನೆ. ಸೊ ಅದ್ರ ಪ್ರಕಾರ ವಸಂತ್ಸ್ ಅಕೌಂಟು ಏನಾಗುತ್ತೆ? ಡೆಬಿಟ್ ಆಗುತ್ತೆ ಟು ಕ್ಯಾಶ್ ಅಕೌಂಟ್. ಕ್ಲಿಯರ್? ಹೋಪ್ಫುಲಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಲಾಸ್ಟ್, ದಟ್ ಈಸ್ ನಾಟ್ ಎ ಲೀಸ್ಟ್, ನಾಮಿನಲ್ ಅಕೌಂಟು. ನಾಮಿನಲ್ ಅಕೌಂಟ್ ಈಸ್ ರಿಲೇಟೆಡ್ ಟು ದ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಆ್ಯಂಡ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಅಂತ ಹೇಳ್ತೇವೆ. ಇನ್ಕಮ್ಸು ಮತ್ತು ಗೇನ್ಸು, ಲಾಸು ಅಥವಾ ಎಕ್ಸ್ಪೆನ್ಸಸ್ಸು. ರೂಲ್ ಗೊತ್ತಿದೆ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್, ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸು ಕ್ರೆಡಿಟ್ ಜಾಗದಲ್ಲಿ ಕೂರಿಸ್ತೇವೆ, ರೈಟ್. ಸೊ ಎಕ್ಸ್ಪೆನ್ಸಸ್ ಅಂತ ಬಂದಾಗ ಬಿಸ್ನೆಸ್ಸಲ್ಲಿ ಏನೆಲ್ಲ ನಾವು ಖರ್ಚು ಮಾಡ್ತೀವಿ, ದೋಸ್ ವಿ ಕಾಂಟ್ ಕ್ರಿಯೇಟ್ ಅನ್ ಅಸೆಟ್ಸ್. ಅದರಿಂದ ನಾವು ಅಸೆಟ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಬಟ್ ಆದರೂ ಕೂಡ ಖರ್ಚು ಮಾಡ್ತಾ ಹೋಗ್ತೀವಿ. ಅಂಥದನ್ನು ನಾವೇನಂತ ಕರಿತೀವಿ? ಎಕ್ಸ್ಪೆನ್ಸಸ್ ಅಥವಾ ಲಾಸಸ್ ಅಂತ ಕರಿತೇವೆ. ಸೊ ಲೈಕ್ ಎಕ್ಸಾಂಪಲ್, ರೆಂಟ್ ಪೇಯ್ಡ್ ಆಗಿರ್ಬೋದು, ಟೆಲಿಫೋನ್ ಬಿಲ್ ಆಗಿರ್ಬೋದು, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸು, ಸ್ಯಾಲ್ರಿ ಪೇಯ್ಡು, ಲಾಸ್ ಫ್ರಮ್ ದ ಸೇಲ್ ಆಫ್ ಅಸೆಟ್ಸು, ಪರ್ಚೇಸಸ್ ಆಗಿರ್ಬೋದು. ಇದನ್ನೆಲ್ಲ ಕೂಡ ನಾವು ಎಕ್ಸ್ಪೆನ್ಸಸ್ ಅಥವಾ ಲಾಸಸ್ ಅಂತ ಕರಿತೀವಿ. ಅದೇ ರೀತಿ ಇನ್ಕಮ್ಸ್ ಅಥವಾ ಗೇನ್ಸ್ ಅಂತಂದರೆ ಯಾವುದೇ ರೆವಿನ್ಯೂ ಬಿಸ್ನೆಸ್ಸಲ್ಲಿ ಜನ್ರೇಟ್ ಆದರೆ ಅಂಥ ಇನ್ಕಮ್ನ ನಾವು ಇನ್ಕಮ್ಸ್ ಅಥವಾ ಗೇನ್ಸ್ ಅನ್ನೋದನ್ನ ಕರಿತಾ ಹೋಗ್ತೇವೆ. ಸೊ ಎಕ್ಸಾಂಪಲ್, ಕಮಿಷನ್ ರಿಸೀವ್ ಆಗಿರ್ಬೋದು, ಇಂಟ್ರೆಸ್ಟ್ ರಿಸೀವ್ಡ್ ಆಗಿರ್ಬೋದು. ಇಂಟ್ರೆಸ್ಟ್ನ ನಾವು ತೊಗೊಂಡ್ರೆ ಇಂಟ್ರೆಸ್ಟ್ ರಿಸೀವ್ಡ್ ಆಗಿರುತ್ತೆ. ಸೇಲ್ಸು, ರಾಯಲ್ಟಿ ಇನ್ಕಮು, ರೆವಿನ್ಯೂ, ಕನ್ಸಲ್ಟೆನ್ಸಿ ಫೀಸ್ ರಿಸೀವ್ಡು, ಏನೆಲ್ಲ ಇನ್ಕಮ್ ಬಂದಿದೆ, ರೆವಿನ್ಯೂ ಬಂದಿದೆ, ಅದನ್ನೆಲ್ಲ ಕೂಡ ನಾವು ಇನ್ಕಮ್ಸ್ ಅಥವಾ ಗೇನ್ಸ್ ಅಂತ ಕರಿತೇವೆ. ಈಗ ಅದ್ರ ಬೇಸ್ ಇಟ್ಕೊಂಡ್ಬಿಟ್ಟು ಒಂದು ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡೋಣ. 14th August ಸ್ಯಾಲ್ರಿ ಪೇಯ್ಡು 2025 ಸ್ಯಾಲ್ರಿ ಪೇಯ್ಡ್ ₹25,000 ಇನ್ ಕ್ಯಾಶ್ ಅಂತ ಇದೆ. ಇಲ್ಲಿ ನೋಡಿದ ತಕ್ಷಣ ಸ್ಯಾಲರಿ ಅನ್ನೋದನ್ನ ಫಸ್ಟ್ ಫೈಂಡ್ ಔಟ್ ಮಾಡಿ. ಸ್ಯಾಲರಿ ಅನ್ನೋದು ಏನದು? ನಾಮಿನಲ್ ಅಕೌಂಟು, ರೈಟ್. ಕ್ಯಾಶ್ ಅನ್ನೋದೇನಿದೆ? ರಿಯಲ್ ಅಕೌಂಟು. ಓಕೆ, ಎರಡೂ ಅಪ್ಲೈ ಆಗುತ್ತೆ. ಸೊ ನಮಗೆ ಗೊತ್ತಿದೆ ನಾಮಿನಲ್ ಅಕೌಂಟಲ್ಲಿ ಏನು ಬರುತ್ತೆ? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ವಿ, ರೈಟ್. ಡೆಬಿಟ್ all expenses or losses. Credit all incomes or gains. Salary is an expenses or losses ಅಥವಾ ಇನ್ಕಮ್ಸ್ ಆರ್ ಗೇನ್ಸ್ ಅಂತ ಕೇಳಿದಾಗ ಆಬ್ವಿಯಸ್ಲಿ ಇಟ್ಸ್ ಕಮ್ ಅಂಡರ್ ದಿ ಎಕ್ಸ್ಪೆನ್ಸಸ್. ಸೊ ಹಾಗಾಗಿ ಎಂಟ್ರಿ ಏನು ಪಾಸ್ ಮಾಡ್ಬೋದು? ಸ್ಯಾಲರಿ ಅಕೌಂಟ್ ಡೆಟಾರ್ ಟು, ಇಲ್ಲಿ ರಿಯಲ್ ಅಕೌಂಟ್ ಅಪ್ಲೈ ಆಗುತ್ತೆ ಬಿಕಾಸ್ ಕ್ಯಾಶ್ ಅನ್ನೋದಿರೋದ್ರಿಂದ. ಸೊ ಕ್ಯಾಶು ರಿಯಲ್ ಅಕೌಂಟ್ ಬಿಕಾಸ್ ಅಟ್ ಸೆಟ್, ರೈಟ್. ಸೊ ರೂಲ್ ಏನು ಹೇಳುತ್ತೆ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಕ್ಯಾಶ್ ಹೋಗ್ತಾ ಇದೆಯೋ ಬರ್ತಾ ಇದೆಯೋ? ಸ್ಯಾಲ್ರಿ ಕೊಟ್ಟಿದ್ದೀವಿ ಅಂದರೆ ಕ್ಯಾಶ್ ಹೋಗ್ತಾ ಇದೆಯೋ ಬರ್ತಾ ಇದೆಯೋ? 100% ಹೋಗ್ತಾ ಇದೆ. ಸೊ ಹಾಗಾಗಿ ಟು ಕ್ಯಾಶ್ ಅಕೌಂಟ್ ಅಂತ ಕರಿತೇವೆ, ರೈಟ್. ಸೊ ಅದನ್ನು ನಾವೆಲ್ಲಿಗೆ ಕೂರಿಸ್ತೇವೆ? ಕ್ರೆಡಿಟ್ ಜಾಗದಲ್ಲಿ ಕೂರಿಸ್ತೇವೆ, ರೈಟ್. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ಸೊ ನೀವು ನೆಕ್ಸ್ಟ್ ಪ್ರತಿ ಜರ್ನಲ್ ಎಂಟ್ರೀಸ್ನ ಈ ರೂಲ್ನ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಮಾಡಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.